ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ. ಮಕ್ಕಳೇ, ಇವತ್ತಿನ ಕ್ಲಾಸ್ ಮುಗೀತು, ನೀವೆಲ್ಲರೂ ಹೊರಡಿ. ನೀನು ಕ್ಲಾಸೇ ಮುಗಿಸಿಲ್ಲ. ಈಗ ನಾನು ಬಂದೈತಲ್ಲ, ನನಗೆ ಯಾರು ಹೇಳ್ಕೊಡ್ತಾರೆ? ನಿನಗೆ ನಾನು ಮೊದಲನೇ ಸ್ಟೂಡೆಂಟ್ ಅಲ್ವಾ? ತುಂಬಾ ದೊಡ್ಡ ಸ್ಟೂಡೆಂಟ್. ಏನಿಲ್ಲ, ತುಂಬಾ ದೊಡ್ಡ ಸ್ಟೂಡೆಂಟ್ ಅಂತ ಹೇಳ್ದೆ. ಸರಿ ಮಕ್ಕಳ, ನೀವು ಹೊರಡಿ. ಏನ್ ಮಾಡ್ತಿದ್ದೀರಾ? ಯಾಕೆ ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡಬಾರ್ದಾ? ನೀವು ಡ್ಯಾನ್ಸ್ ಮಾಡಿ ನಾನು ನೋಡ್ತೀನಿ. ನೋಡೋದಲ್ಲ, ನೀನು ನನ್ನ ಜೊತೆ ಡ್ಯಾನ್ಸ್ ಮಾಡಬೇಕು. ಅದಕ್ಕೆ ತಾನೇ ನಾನು ಬೇಗ ಬಂದಿದ್ದೆ. ಏನು ಸಾಹೇಬ್ರಿಗೆ ಆಫೀಸಲ್ಲಿ ಕೆಲಸ ಇಲ್ವಾ? ಕೆಲಸ ಇದೆ, ಅದನ್ನು ದೀಪಿಕಾ ಸಮರ್ಥ ಅಭಿ ನೋಡ್ಕೋತೀನಿ ಅಂದರು. ಹಾಗೆ ನನ್ನ ದಾರಿ ಮಧ್ಯೆ ಬಿಟ್ಟು ಹೋದ್ರು. ಇವಾಗ ನೀವು ಡಾನ್ಸ್ ನಿಲ್ಲಿಸ್ತಿರೋ ಇಲ್ವೋ? ನಿಲ್ಸಲ್ಲ. ನಿಮ್ಮ ಮೊಬೈಲ್ಗೆ ಯಾವುದೋ ಮೆಸೇಜ್ ಬಂದಿದೆ ನೋಡಿ. ನನ್ನ ಹಾರ್ಟಿಗೂ ನಿನ್ನ ಹಾರ್ಟಿಂದ ಮೆಸೇಜ್ ಬರ್ತಿದೆ. ಏನಿದು ಹುಡುಗಾಟ? ಆಫೀಸಿಂದ ಯಾವುದೋ ಮೆಸೇಜ್ ಬಂದಿರ್ಬೋದಲ್ವಾ? ಓ ಹೌದಲ್ವಾ? ನಾನು ಆಗಲೇ ಹೇಳಿದ್ದೆ ಅಲ್ವಾ, ಎಲ್ಲೂ ಎದ್ದು ಹೋಗ್ಬೇಡಿ, ಅಲ್ಲೇ ಕೂತಿರಿ ಅಂತ. ನೀವು ಯಾಕೆ ಮತ್ತೆ ಆ ಕಡೆಗೆ ಎದ್ದು ಹೋದ್ರಿ? ನಾನು ಪ್ರದಕ್ಷಿಣೆ ಹಾಕ್ಕೊಂಡು ಬರೋ ಅಷ್ಟೊತ್ತಿಗೆ ನೀವು ಕಾಣಿಸ್ತಾ ಇದ್ದಿದ್ದು ನೋಡಿ ನನಗೆ ಎಷ್ಟು ಭಯ ಆಯ್ತು ಗೊತ್ತಾ? ನೋಡಿ, ಇನ್ನು ಮುಂದೆ ನಾನು ಹೇಳ್ದಾಗೆ ಕೇಳಬೇಕು. ನನಗೆ ಹೇಳಿದೆ ಏನೂ ಮಾಡಬಾರ್ದು, ಎಲ್ಲಿಗೂ ಹೋಗಬಾರ್ದು. ನಾನು ಹಾಗೆ ಹೇಳಿದ್ದಕ್ಕೆ ನಿಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕೆಂದರೆ ಈಗಿರೋ ಪರಿಸ್ಥಿತಿ ಅಷ್ಟು ಸರಿಯಾಗಿಲ್ಲ. ಯಾವಾಗ ಏನು ಬೇಕಾದರೂ ಆಗ್ಬೋದು. ನೀವೀಗ ನಮ್ಮನೆ ಅತಿಥಿ ಮಾತ್ರ ಅಲ್ಲ, ನಮ್ಮ ಮನೆಯವರಲ್ಲಿ ನೀವು ಒಬ್ರು. ನಮ್ಮ ಮನೆಯವರನ್ನ ಹುಷಾರಾಗಿ ನಾವೇ ನೋಡ್ಕೋಬೇಕು. ಅದಕ್ಕೆ ಹಾಗೆ ಹೇಳ್ದೆ. ಬೇಜಾರಾಯ್ತಾ? ನಾನೇನೋ ನಿಮ್ಮ ಮೇಲಿರೋ ಪ್ರೀತಿಯಿಂದ ಕಾಳಜಿಯಿಂದ ಹಾಗೆ ಹೇಳ್ದೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೋತಾರ? ತುಳಸಿ ಒಬ್ಬಳೇ ಬರ್ತಾರೆ ಅಂದರೆ ಅವಳ ಜೊತೆ ಇನ್ಯಾರು ಬಂದಿದ್ದಾರಲ್ಲ, ಇವಾಗ ಏನು ಮಾಡೋದು? ಅವಳ ಕತೆನೂ ಮುಗಿಸ್ಬಿಡೋದು. ಶಾರ್ವರಿ ಮೇಡಮ್ ಏನು ಹೇಳಿರೋದು? ಇವತ್ತೇನೇ ಆಗಲಿ ಕೆಲಸ ಆಗಬೇಕು ಅಂತ. ಅದಕ್ಕೆ ಅಡ್ಡ ಯಾರೇ ಬರಲಿ ಅವ್ರ ಕತೆ ಮುಗಿಸ್ಬಿಡೋದೆ.